ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ನಾವು ಇಂದು ಬಂಗಾರದ ದ್ವಾರಕೆ ಮುಳುಗಿದ್ದು ಹೇಗೆ ಮತ್ತು ಕೃಷ್ಣನ ಆತ್ಮ ಈಗ ಎಲ್ಲಿದೆ ಎಂಬುದನ್ನು ತಿಳಿಯೋಣ. ಬಾಪೂಜಿಯವರು ಹೇಳುತ್ತಾರೆ, 5000 ವರ್ಷಗಳ ಹಿಂದೆ ಬಂಗಾರದ ದ್ವಾರಕೆ ಇತ್ತು. ಅದು ಇಂದಿಗೂ ಸಹ ಉಳಿದುಕೊಂಡಿದೆ. ಬಾಪೂಜಿಯವರು ಹೇಳುತ್ತಾರೆ, ನೀವೆಲ್ಲರೂ ಸ್ವಲ್ಪ ಜ್ಞಾನದಿಂದ ಬುದ್ಧಿಯಿಂದ ಜ್ಞಾನ ಸ್ವರೂಪರಾಗಿ ಆಲೋಚನೆ ಮಾಡಿ ನೋಡಿ. ಅಂದು ಬಂಗಾರದ ದ್ವಾರಕೆಯಲ್ಲಿ ಸ್ವಯಂ ಕೃಷ್ಣನು ಆಕಾರಿ ರೂಪದಲ್ಲಿ ಇರುತ್ತಿದ್ದ. 16,108 ರೂಪಗಳಿದ್ದವು. ಅವೆಲ್ಲವೂ ಬೇಹದ್ನ ತಂದೆಯಾದಂತಹ ಛೋಟು ರಾಮನ ಸ್ವಯಂ ರೂಪಗಳಾಗಿದ್ದವು ಎನ್ನುತ್ತಾರೆ. ಛೋಟು ರಾಮನ ಆಕಾರಿ ರೂಪಗಳು ಬಂಗಾರದ ದ್ವಾರಕೆಯನ್ನು ನೋಡಿಕೊಳ್ಳುತ್ತಿದ್ದವು. ಒಂದು ರೂಪವು ಸಾಕಾರಿಯಾಗಿ, ಅಂದರೆ ಕೃಷ್ಣನ ರೂಪವಾಗಿ ರುಕ್ಮಿಣಿಯೊಂದಿಗೆ ಇದ್ದಿತು. ದ್ವಾರಕೆಯಲ್ಲಿ 16,108 ರಾಣಿಯರಿದ್ದರು ಮತ್ತು ಅವರವರ ಮಕ್ಕಳು ಮೊಮ್ಮಕ್ಕಳು ಇವರೆಲ್ಲರೂ ಇರುತ್ತಿದ್ದರು. ಬಂಗಾರದ ದ್ವಾರಕೆ ಬಹಳ ಭವ್ಯವಾದ ಅರಮನೆಯಾಗಿತ್ತು. ವಿಶ್ವದ ಮೂಲೆ ಮೂಲೆಗಳಿಂದಲೂ ರಾಜರು ಬರುತ್ತಿದ್ದರು. ದ್ವಾರಕೆ ಬಹುದೊಡ್ಡ ದೇಶವಾಗಿದ್ದು ಅಗಾಧ ಐಶ್ವರ್ಯದಿಂದ ಕೂಡಿತ್ತು. ಅಲ್ಲಿ ಬಂಗಾರ ಉತ್ಪತ್ತಿಯಾಗುತ್ತಿತ್ತು. ನಾವು ತಿಳಿದಿರುವಂತೆ ಸತ್ಯಭಾಮಾಳ ಬಳಿ ಅಪಾರ ಸಂಪತ್ತು ವಜ್ರ ವೈಢೂರ್ಯಗಳಿದ್ದು ಅದರಲ್ಲಿ ಒಂದು ಅಮೂಲ್ಯವಾದಂತಹ ಮಣಿ, ಅಂದರೆ ಪಾರಸ ಮಣಿ ಅವಳ ಬಳಿ ಇತ್ತು. ಅದರ ಮೂಲಕ ದಿನವೂ ಕೆಜಿಗಟ್ಟಲೆ ಬಂಗಾರದ ಉತ್ಪತ್ತಿಯಾಗುತ್ತಿತ್ತು ಮತ್ತು ದ್ವಾರಕೆಯು ಒಂದು ಬಹುದೊಡ್ಡ ವ್ಯಾಪಾರದ ಕೇಂದ್ರವಾಗಿತ್ತು. ಇಷ್ಟು ವೈಭವದಿಂದ ಕೂಡಿದ ದ್ವಾರಕೆಯನ್ನು ವಿಶ್ವದ ಎಲ್ಲೆಡೆಯಿಂದ ಸಾಮಾನ್ಯ ಜನರು, ರಾಜರು, ಮಹಾರಾಜರೆಲ್ಲರೂ ದ್ವಾರಕೆಯ ವೈಭವವನ್ನು ನೋಡಲು ಬರುತ್ತಿದ್ದರು. ಅಂದು ಕೃಷ್ಣ 120 ವರ್ಷ ಬದುಕಿದ್ದ. ತನ್ನ 120ನೆಯ ವಯಸ್ಸಿನಲ್ಲಿ ಬೇಡನ ಬಾಣಕ್ಕೆ ಗುರಿಯಾಗಿ ಶರೀರವನ್ನು ಬಿಡುತ್ತಾನೆ. ಬೇಡನ ಬಾಣವು ಇಲ್ಲಿ ಒಂದು ನಿಮಿತ್ತ ಮಾತ್ರವಾಗಿತ್ತು. ಇಂದು ಒಂದು ಸತ್ಯವಾದ ಮಾತನ್ನು ಹೇಳುತ್ತೇನೆ, ಅದನ್ನು ನೀವು ಗಮನವಿಟ್ಟು ಕೇಳಿ ಎನ್ನುತ್ತಾರೆ ಬಾಪೂಜಿಯವರು. ಅದೆಂದರೆ, ಅಂದಿನ ಆ ಕೃಷ್ಣನ ಆತ್ಮವು 1936ರಲ್ಲಿ ದಾದಾ ಲೇಖರಾಜರಲ್ಲಿ ಆಕಾರಿ ರೂಪದಲ್ಲಿ ಸೇರಿಕೊಂಡು ಕೆಲಸ ಮಾಡಿತ್ತು. 18 ಜನವರಿ 1969ರಲ್ಲಿ ಲೇಖರಾಜರು ಶರೀರವನ್ನು ತ್ಯಜಿಸಿದರು. ಆದರೆ ಅವರ ಆತ್ಮ ಇಂದಿಗೂ ಸೂಕ್ಷ್ಮ ಜಗತ್ತಿನಲ್ಲಿ ಕೆಲಸ ಮಾಡುತ್ತಿದೆ. ಅಲ್ಲಿ ಕೃಷ್ಣನ 16,000 ರಾಣಿಯರೂ ಸಹ ಇದ್ದಾರೆ ಮತ್ತು 108 ಬೀಜರೂಪ ಆತ್ಮರು ಸೂಕ್ಷ್ಮ ಲೋಕದ ಹೊರವಲಯದಲ್ಲಿದ್ದಾರೆ. 16,000 ರಾಣಿಯರು ಮತ್ತು 16,000 ಕೃಷ್ಣನ ರೂಪಗಳು ಅಲ್ಲಿವೆ. 16,108 ರೂಪಗಳು ಇವೆ. ಕೃಷ್ಣಾವತಾರ ಸಮಯದಲ್ಲಿ 108 ಆತ್ಮರು ದೊಡ್ಡ ದೊಡ್ಡ ರಾಜರಾಗಿದ್ದರು, ಮಂತ್ರಿಗಳ ಪಾತ್ರಗಳನ್ನು ವಹಿಸಿದ್ದರು. 1008 ಬೀಜರೂಪ ಆತ್ಮರು ಚಿಕ್ಕ ಚಿಕ್ಕ ರಾಜರಾಗಿದ್ದರು. 16,000 ಆತ್ಮರು ದೊಡ್ಡ ದೊಡ್ಡ ಮಂತ್ರಿಗಳು. 9 ಲಕ್ಷ ಆತ್ಮರು ದೊಡ್ಡ ದೊಡ್ಡ ಸಾಹುಕಾರರಾಗಿದ್ದರು. 5,000 ವರ್ಷಗಳ ಹಿಂದೆ ದ್ವಾರಕೆಗೆ ದೇವಿ ದೇವತೆಯರು ಸಹ ಬಂದು ಹೋಗುತ್ತಿದ್ದರು. 108, 1008, 16,000, 9 ಲಕ್ಷ ಮತ್ತು ಬೇಹದ್ ಆತ್ಮರು ಸಹ ಬರುತ್ತಿದ್ದರು. ಸೂಕ್ಷ್ಮದಲ್ಲಿರುವಂತಹ ಶಿವ, ಕೃಷ್ಣ ಮತ್ತು ರಾಮ ಭಕ್ತ ಆತ್ಮರು, ಸೂಕ್ಷ್ಮದಲ್ಲಿರುವ ಆತ್ಮರು ಇವರೆಲ್ಲರೂ ಸೇರಿ ದಿನವೂ ಆತ್ಮರೆಲ್ಲರನ್ನ ಬಲವಂತವಾಗಿ BK ಸೆಂಟರ್ಗಳಿಗೆ ತರುತ್ತಿದ್ದಾರೆ. ಹೀಗಾಗಿ ಇಡೀ ವಿಶ್ವದಲ್ಲಿ BK ಸಂಸ್ಥೆಗಳು ಹರಡಿದ್ದು ಅದು ಸಂಪತ್ತಿನ ಸಮೃದ್ಧಿಯಿಂದ ತುಂಬಿ ತುಳುಕುತ್ತಿದೆ. ಅಪಾರ ಸಂಪತ್ತು ಅಲ್ಲಿ ತುಂಬಿದೆ. ಅಲ್ಲಿ ಬಹಳ ಶ್ರೀಮಂತ ಆತ್ಮರು ಬರುತ್ತಿರುತ್ತಾರೆ. ಸೂಕ್ಷ್ಮದಲ್ಲಿನ ಆತ್ಮರು ಸ್ಥೂಲದಲ್ಲಿನ ಆತ್ಮರನ್ನು BK ಸೆಂಟರ್ಗಳಲ್ಲಿ ಒಗ್ಗೂಡಿಸುತ್ತಿದ್ದಾರೆ ಎನ್ನುತ್ತಾರೆ ಬಾಪೂಜಿಯವರು. 1936ರಲ್ಲಿ ಆರಂಭವಾದ ಈ ಸಂಸ್ಥೆಗೆ ಇಂದಿಗೆ 84 ವರ್ಷಗಳಾಗಿವೆ.
ಕೇವಲ 84 ವರ್ಷಗಳಲ್ಲಿ ಈ ಸಂಸ್ಥೆಯಲ್ಲಿ ಅಪಾರವಾದ ಐಶ್ವರ್ಯ, ಸ್ಥೂಲ ಸಂಪತ್ತು ತುಂಬಿಕೊಂಡಿದೆ. ಆದರೆ ಅಲ್ಲಿರುವ ಜ್ಞಾನ ಪ್ರೈಮರಿ ನಾಲೆಡ್ಜ್ ಆಗಿದೆ. ಅವರು ನಮ್ಮ ಶಾಸ್ತ್ರಗಳನ್ನು ಸುಳ್ಳೆಂದು ಸಾಧಿಸುತ್ತಾರೆ. ಹೀಗಾಗಿ ಅಲ್ಲಿ ಎಲ್ಲ ಪ್ರಕಾರದ, ಎಲ್ಲ ರೀತಿಯ, ಅಂದರೆ ಎಲ್ಲ ಕ್ವಾಲಿಟಿಯ ಆತ್ಮರಿದ್ದಾರೆ ಮತ್ತು ಸಾಕಾರದಲ್ಲಿಯೂ ಸಹ ಆತ್ಮರು ಅಲ್ಲಿ ಸೇರಿಕೊಂಡಿದ್ದಾರೆ. ಆಕಾರಿಯಲ್ಲಿಯೂ ಸಹ ಅಲ್ಲಿ ಆತ್ಮರು ಕೆಲಸ ಮಾಡುತ್ತಿದ್ದಾರೆ. ನಾವೆಲ್ಲ ಸ್ವಲ್ಪ ಬುದ್ಧಿಯಿಂದ ಯೋಚನೆ ಮಾಡಬೇಕು. ಚಿನ್ನದ ದ್ವಾರಿಕೆಯನ್ನು ಸ್ವತಃ ಕೃಷ್ಣನೇ ಮುಳುಗಿಸಿ ತನ್ನ ಕುಲದ ವಿನಾಶವನ್ನು ಮಾಡಿದ. ತನ್ನ ಕುಲದ ವಿನಾಶ ತಾನೇ ಏಕೆ ಮಾಡಿದ? ಕೃಷ್ಣನ 16,108 ರಾಣಿಯರಿದ್ದರು. ಅಪಾರ ವೈಭವ, ಐಶ್ವರ್ಯ, ಭೂಮಿಯ ಮೇಲೆ ದ್ವಾರಿಕೆಯು ಒಂದು ದೊಡ್ಡ ಸ್ವರ್ಗದಂತಿತ್ತು. ಏಕೆಂದರೆ ದ್ವಾರಿಕೆಯನ್ನು ಮೊದಲು ಪರಮ ತತ್ವದಿಂದ ನಿರ್ಮಿಸಲಾಗಿತ್ತು. ಕಾಲಾನಂತರ ಅದು ಸ್ಥೂಲ ತತ್ವಕ್ಕೆ ಕನ್ವರ್ಟ್ ಆಯಿತು. ಇದನ್ನು ಬಾಪೂಜಿಯವರು ತಮ್ಮ ಒಂದು ವಿಡಿಯೋದಲ್ಲಿ ಬಹಳ ವಿಸ್ತಾರವಾಗಿ ತಿಳಿಸಿದ್ದಾರೆ. ದ್ವಾರಿಕೆಯು ವಿಶ್ವಕರ್ಮ ಮತ್ತು ಬೇಹದ್ನ PMನ ಮೂಲಕ ನಿರ್ಮಾಣವಾಗಿತ್ತು. ಬಾಪೂಜಿಯವರು ಹೇಳುತ್ತಾರೆ, ವಿನಾಶದ ಬಗ್ಗೆ ಯೋಚಿಸಿದರೆ ವಿನಾಶವೇ ಆಗುತ್ತದೆ. ಅಂದು ಕೌರವರು ವಿನಾಶ ವಿನಾಶ ಎಂದು ಯೋಚಿಸುತ್ತಿದ್ದರು. 84 ವರ್ಷಗಳಿಂದ 1936ರಿಂದ BKಯಲ್ಲಿ ವಿನಾಶ ವಿನಾಶ ಎಂಬ ಶಬ್ದವೇ ಇದೆ. 76ರಲ್ಲಿ ವಿನಾಶವಾಗುತ್ತದೆ, 1986ರಲ್ಲಿ ವಿನಾಶವಾಗುತ್ತದೆ, 96ರಲ್ಲಿ, 2000, 2012ರಲ್ಲಿ ವಿಶ್ವದ ವಿನಾಶ ನಿಶ್ಚಿತವಾಗಿದೆ ಎನ್ನುತ್ತಿದ್ದರು. ಆದರೆ BKಯವರ ವಾಣಿಗಳಲ್ಲಿಯೇ ಎಲ್ಲಿಯೂ ಸಹ ವಿನಾಶದ ಬಗ್ಗೆ ಮಾತಿಲ್ಲ. ಅಲ್ಲಿ ಪರಿವರ್ತನೆಯ ಬಗ್ಗೆ ಹೇಳಲಾಗಿದೆ. ನೀವು ಕಲ್ಯಾಣಕಾರಿ ಆತ್ಮರಾಗಿದ್ದೀರಿ, ವಿಶ್ವ ಪರಿವರ್ತಕ ಆತ್ಮರಾಗಿದ್ದೀರಿ ಎಂದೆಲ್ಲ ವಾಣಿಗಳಿವೆ. ಹೀಗಾಗಿ ಅವರು ಆಜ್ ಕಾ ಪುರುಷಾರ್ಥ ಪ್ರಸಾರ ಮಾಡುವುದನ್ನೇ BK ಶಿವಾನಿಯ ಹೆಸರು ಹೇಳಿ ನಿಲ್ಲಿಸಿಬಿಟ್ಟರು. ಕೌರವರು ವಿನಾಶವನ್ನು ಬಯಸಿದರೆ ಪರಮಶಾಂತಿ ಗ್ರೂಪ್ನವರು ಪಾಸಿಟಿವ್ ಪರಿವರ್ತನೆಯನ್ನು ಬಯಸುತ್ತಾರೆ. ಈ ಎಲ್ಲ 5,000 ವರ್ಷದ ದ್ವಾರಿಕೆಯ ರಹಸ್ಯವನ್ನು ನಾನಿಂದು ಬೇಹದ ಮಕ್ಕಳಿಗೆ ಹೇಳಬೇಕು ಎನಿಸಿತು, ಅದಕ್ಕೆ ಹೇಳುತ್ತಿದ್ದೇನೆ ಎನ್ನುತ್ತಾರೆ ಬಾಪೂಜಿಯವರು. ದ್ವಾರಿಕೆ ಮುಳುಗಲು ಒಂದು ಕಾರಣವೆಂದರೆ ಅಂದು ಅಲ್ಲಿ ಅನೇಕ ಅಸುರರಿದ್ದರು. ಅವರ ನೆಗೆಟಿವ್ ವಿಕಾರಗಳು, ಸಂಕಲ್ಪಗಳು ವಿನಾಶಕ್ಕೆ ಕಾರಣವಾದವು. ದ್ವಾರಿಕೆಯನ್ನು ಅಂದು ಛೋಟುರಾಮನು ಕೃಷ್ಣನ ಮೂಲಕ ನಿರ್ಮಿಸಿದಂಥ ಬಹಳ ಸುಂದರ, ದಿವ್ಯ, ಭವ್ಯವಾದಂತಹ ದ್ವಾರಿಕೆ ಅದಾಗಿತ್ತು. ಅದನ್ನು ಭವ್ಯವಾಗಿ ಇಡುವಂತಹ ಗುರಿ ಇತ್ತು. ಆದರೆ ಕರ್ಮಬಂಧನದಿಂದಾಗಿ ಇಲ್ಲಿ ಅಸುರ ವೃತ್ತಿಯ ಆತ್ಮರು ತುಂಬಿಕೊಂಡರು. ಕೃಷ್ಣನ ಮಕ್ಕಳು ಮತ್ತು ಮೊಮ್ಮಕ್ಕಳೆಲ್ಲರೂ, ಕೆಲವರು ದೇವಿ ದೇವತಾ ಆತ್ಮರಾಗಿದ್ದರೆ ಅನೇಕರು, ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಅಸುರರೇ ತುಂಬಿಕೊಂಡಿದ್ದರು. ಹೀಗಾಗಿ ಬಂಗಾರದ ದ್ವಾರಿಕೆ ದೇವತಾ ಮತ್ತು ಅಸುರರಿಂದ ತುಂಬಿ ಹೋಯಿತು. ಅದರ ವಿನಾಶ ಆಗಲೇಬೇಕಿತ್ತು, ವಿನಾಶವಾಯಿತು. ವಿನಾಶ ಅಂದರೆ ಇಲ್ಲಿ ಸ್ಥೂಲ ವಿನಾಶವಲ್ಲ, ಜ್ಞಾನದ ವಿನಾಶವಾಗಿ ಅಜ್ಞಾನವೆಂಬ ಅಂಧಕಾರ ಆವರಿಸಿಕೊಂಡಿತ್ತು. 5,000 ವರ್ಷದ ಸೃಷ್ಟಿ ನಾಟಕದ ವಿನಾಶವಾಯಿತು. ಬೇಹದ್ನ ಜ್ಞಾನ ಎಲ್ಲೆಡೆ ಹರಡಿದಾಗ ಅವರೆಲ್ಲರೂ ಆಶ್ಚರ್ಯಚಕಿತರಾಗಲಿದ್ದಾರೆ. ಇಂದು ಪ್ರತಿನಿತ್ಯ ಆಕಾರಿ ತಂದೆಯು ಸಂದೇಶವನ್ನು ಕಳುಹಿಸುತ್ತಿದ್ದಾನೆ. ಆದರೆ ಅವರಿಗೆ ಇದು ಅರ್ಥವಾಗುತ್ತಿಲ್ಲ. ಕಾರಣ ಅಲ್ಲಿ ಅಹಂಕಾರವೆಂಬುದು ತುಂಬಿಕೊಂಡಿದೆ. ಶಿವನನ್ನು ಬೇಹದ್ನ ತಂದೆ ಎಂದುಕೊಂಡಿದ್ದಾರೆ. ಒಂದು ಬ್ರಹ್ಮಾಂಡದ, ಒಂದು ಕಲಾದ ಶಿವನನ್ನೇ ಬೇಹದ್ನ ತಂದೆ ಎನ್ನುತ್ತಿದ್ದಾರೆ. ಬೇಹದ್ನ ತಂದೆ ಅಲ್ಮೈಟಿ ಅಥಾರಿಟಿಯಲ್ಲಿ ಬೇಹದ್ ಕಲಾದ ಪವರ್ ಇದೆ. ಅವನು ಬೇಹದ್ ಮಕ್ಕಳೊಂದಿಗೆ ಬೇಹದ್ನ ಮಾತನ್ನೇ ಹೇಳುತ್ತಾನೆ, ಮಾತನ್ನೇ ತಿಳಿಸುತ್ತಾನೆ. ಆದರೆ ಇಂದು ಕೌರವರಲ್ಲಿ ಎಷ್ಟು ಅಹಂಕಾರ ತುಂಬಿದೆ ಎಂದರೆ 5,000 ಸೃಷ್ಟಿ ನಾಟಕದಲ್ಲಿಯೇ ಅವರೆಲ್ಲ ಹೊರಳಾಡುತ್ತಿದ್ದಾರೆ. 5,000 ವರ್ಷಗಳ ಹಿಂದೆ ಕೃಷ್ಣನ 16,108 ರಾಣಿಯರು ಇದ್ದರು.
ಇವರೆಲ್ಲ ಈಗ ಎಲ್ಲಿ ಜನ್ಮ ಪಡೆದಿದ್ದಾರೆ ಎಂಬುದನ್ನು ನೀವು ಸ್ವಲ್ಪ ಬುದ್ಧಿಯಿಂದ ಯೋಚಿಸಿ ನೋಡಿ ಎನ್ನುತ್ತಾರೆ ಬಾಪೂಜಿಯವರು. ಅಂದಿನ ದ್ವಾರಿಕೆಯು ಅಹಂಕಾರದಿಂದಾಗಿ ಮುಳುಗಿತು. ಇಂದಿನ ಇವರ ಬಂಗಾರದ ದ್ವಾರಿಕೆ ಇವರ ಅಜ್ಞಾನದಿಂದಾಗಿ ಮುಳುಗಲಿದೆ. ಇವರು ನೀಡುತ್ತಿರುವ ಜ್ಞಾನ ಅಸತ್ಯವಾದುದು ಎಂದು ಇಡೀ ಜಗತ್ತಿಗೆ ತಿಳಿಯುತ್ತಲಿದೆ. ಅಂದು ದ್ವಾರಿಕೆ ಮುಳುಗುತ್ತಿರುವಾಗ 16,000 ತನ್ನ ರಾಣಿಯರನ್ನು ಇಂದ್ರಪ್ರಸ್ಥಕ್ಕೆ ಕರೆದೊಯ್ಯಲು ಕೃಷ್ಣನು ಅರ್ಜುನನಿಗೆ ಹೇಳಿದಾಗ ಅರ್ಜುನ ಅವರೆಲ್ಲರನ್ನ ಕರೆದೊಯ್ಯುವ ಸಂದರ್ಭದಲ್ಲಿ ಬೇಡರು ಆ 16,000 ರಾಣಿಯರನ್ನು ಅಪಹರಿಸಿದರು. ಧನುರ್ಧಾರಿಯಾದಂತಹ ಅರ್ಜುನ ಒಬ್ಬಂಟಿಯಾಗಿ ಇಂದ್ರಪ್ರಸ್ಥಕ್ಕೆ ಹೋಗಬೇಕಾಯಿತು. ಅಂದು ಅರ್ಜುನನ ಧನುಷ್ಯ ಬಾಣದಲ್ಲಿಯೂ ಶಕ್ತಿ ಕಡಿಮೆಯಾಗುತ್ತಾ ಹೋಗುತ್ತಿತ್ತು. ಇದು ಗುಪ್ತ ಜ್ಞಾನ. ಇಲ್ಲಿ ಕೌರವ, ಯಾದವರು, ಪಾಂಡವರು ಈ 3 ಸೇನೆಗಳು ಗುಪ್ತವಾಗಿವೆ. ಜ್ಞಾನವೂ ಸಹ ಗುಪ್ತವಾಗಿದೆ, ಪುರುಷಾರ್ಥವೂ ಗುಪ್ತವಾಗಿದೆ. ಪರಮಪಿತ ತಂದೆಯೂ ಸಹ ಗುಪ್ತನಾಗಿದ್ದಾನೆ. ಇಲ್ಲಿ ಎಲ್ಲವೂ ಗುಪ್ತ ಗುಪ್ತ ಗುಪ್ತ. परम शांति, बेहद की परम शांति की परम शांति सोचो, बोलो परम शांति। Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today.